ಈ ಖದೀಮರಿದ್ದಾರಲ್ಲ, ಇವರು ನಾಗರಹೊಳೆ ಮತ್ತು ಬಂಡೀಪುರದ ಮಧ್ಯದ ಪ್ರದೇಶದಲ್ಲಿ ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳ ಚರ್ಮ, ಕೊಂಬು ಮತ್ತು ಬೆಲೆ ಬಾಳುವಂಥ ಒಂದು ಮರದ ವಸ್ತುಗಳನ್ನು ಕೂಡ ತಗೊಂಡು ಹೋಗ್ತಾರೆ. ಬಟ್ ಇವ್ರು ಯಾರು ಕೂಡ ಸಾಮಾನ್ಯರಲ್ಲ, ಇವರಿಗೆ ಸಾಕಷ್ಟು ಇನ್ಫ್ಲುಯೆನ್ಸ್ ಇರುತ್ತೆ ಮತ್ತು ಇವ್ರ ಹತ್ರ ಶಸ್ತ್ರಾಸ್ತ್ರ ಕೂಡ ಇರುತ್ತೆ. ನಾವು ರಿಸ್ಕ್ ತಗೊಂಡು ಅವರನ್ನು ಚೇಸ್ ಮಾಡ್ತಾ ಇದ್ದೀವಿ. ಈಗ ಕಾಡಿನ ಸಂಪತ್ತನ್ನ ಲೂಟಿ ಹೊಡೆದು ಸಾಗಿಸುತ್ತಿದ್ದ ಕಾಡುಗಳ್ಳರ ಬೆನ್ನು ಹತ್ತಿದೆವು. ನಾವಿನ್ನೇನು ಅವರ ತೆಪ್ಪದ ಹತ್ತಿರವೇ ಬಂದ್ವಿ ಅನ್ನುವಾಗ ಅವರಲ್ಲಿ ಶಸ್ತ್ರಾಸ್ತ್ರ ಇರೋದು ಗೊತ್ತಾಯ್ತು. ಹಾಗಾಗಿ ದೂರದಲ್ಲೇ ಅವರನ್ನ ಬೆದರಿಸಿದೆವು. ಅಷ್ಟೊತ್ತಿಗೆ ಅವರು ದಡ ಮುಟ್ಟಿದ್ರು. ತೆಪ್ಪದೊಳಗಿನ ವಸ್ತುಗಳನ್ನು ಹಿಡ್ಕೊಂಡು ಊರೊಳಗೆ ಓಡೇ ಹೋದ್ರು. ಅವರು ಎಲ್ಲಿಗೆ ಹೋದ್ರು ಅಂತ ನೋಡಲು ದೋಣಿಯಿಂದ ಇಳಿದು ಒಂದಿಷ್ಟು ದೂರ ನಾವು ಹೋದೆವು. ಆದ್ರೆ ನಮ್ಮ ಬಳಿ ಶಸ್ತ್ರಾಸ್ತ್ರಗಳಿರ್ಲಿಲ್ಲ. ಹಾಗಾಗಿ ವಾಪಸ್ಸಾದೆವು. ಆ ಖದೀಮರು ಈ ರೂಟಲ್ಲಿ ಹೋದ್ರು. ಬಟ್ ತುಂಬ ಅರಣ್ಯ ಪ್ರದೇಶ ಆಗಿರೋದ್ರಿಂದ ತುಂಬ ರಿಸ್ಕಿ ಪ್ಲೇಸ್, ಮತ್ತು ಅವ್ರ ಹತ್ರ ಶಸ್ತ್ರಾಸ್ತ್ರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾವು ರಿಸ್ಕ್ ತಗೊಳ್ಳೋಂಥ ಚಾನ್ಸ್ ಇಲ್ಲ. ಈಗ ಇಲ್ಲಿ 2 ತೆಪ್ಪಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ನೀವು ಕಾಣ್ತಿರ್ಬೋದು ನೋಡಿ, ಅವರ 2 ಚಪ್ಪಲಿ ಕಟ್ಟಾಗಿದೆ. ಓಡುವ ರಭಸದಲ್ಲಿ 1 ಚಪ್ಪಲಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಇಷ್ಟಾದರೂ ಅರಣ್ಯ ಸಿಬ್ಬಂದಿ ಮಾತ್ರ ನಮ್ಮ ಸಹಾಯಕ್ಕಾಗ್ಲಿ ಸ್ಮಗ್ಲರ್ಗಳ ಬೇಟೆಗಾಗ್ಲಿ ಬರಲೇ ಇಲ್ಲ. ಯಾಕೆ ಹೀಗೆ ಅಂತ ಕೇಳಿದಾಗ ನಾಗರಹೊಳೆ ವಲಯ ಅರಣ್ಯಾಧಿಕಾರಿ ಕೊಡೋ ಉತ್ತರ ಕೇಳಿ. ಏನಾಗ್ತದೆ, ಈ ಕಾಡ್ ಅಂಚಿನಲ್ಲಿ ಇಬ್ಬರಿಗೂ ಬಂಡೀಪುರದವ್ರಿಗೂ ನಾಗರಹೊಳೆಗೆ, ಈಗ ಬಂಡೀಪುರ ಸೈಡ್ ಗಂಡತ್ತೂರ್ ಅಂತಿದೆ, ನಮ್ಮ ಸೈಡ್ ಗುಂಡತ್ತೂರ್ ಅಂತ ವಿಲೇಜ್ ಇದೆ ಆಯ್ತಾ. ನಮ್ಮಲ್ಲಿ ಇಲ್ಲಿ ಒಂದು ಆಂಟಿ ಪೋಚಿಂಗ್ ಕ್ಯಾಂಪ್ ಉಂಟಿದೆ ಈ ಬಾರ್ಡರ್. ಅವರಲ್ಲಿ ಕ್ಯಾಂಪ್ ಇಲ್ಲ, ಅವರು ಹೊರಗಡೆಯಿಂದ ಫೀಲ್ಡ್ ಇಂದನೋ ಎಲ್ಲೋ ಹೊರಗಡೆಯಿಂದ ಬಂದೇ ಇವರು ವಾಚ್ ಮಾಡ್ಬೇಕಿದ್ರೆ ಇಲ್ಲಿಂದ ಎಲ್ಲೂ ಬರಕಾಗಲ್ಲ. ಇದೇನಾಗ್ತದೆ ಅಂತ ಹೇಳಿದ್ರೆ, ಈ ಕಡೆ ಆಗಿರ್ಬೋದು ಆ ಕಡೆ ಆಗಿರ್ಬೋದು, ಇದನ್ನ ಒಳಗಡೆ ಎಂಟ್ರಿ ಆದಾಗ ಯೂಸ್ ಮಾಡ್ಕೊಳ್ತಾರೆ. ಯಾವ ರೀತಿ ಯೂಸ್ ಮಾಡ್ತಾರೆ, ನಾವು ಬೋಟಲ್ಲಿ ಹೋಗಿ ಎಲ್ಲಾರ ನಾವು ಸರ್ಚ್ ಮಾಡ್ಲಿಕ್ಕೆ ಅಂತ ಹೋದಾಗ ನಮ್ದು ಮೋಟರ್ ಸ್ಟೌಂಡ್ ರಾತ್ರಿ ಹೊತ್ತು ಸ್ಟಾರ್ಟ್ ಆಯ್ತು ಅಂತ ಹೇಳಿದಾಗ ಇವ್ರು ಏನ್ ಮಾಡ್ತಾರೆ, ಆಚೆಗೆ ಹೋಗ್ಬಿಡ್ತಾರೆ. ಆ ಕಡೆ ಆಚೆ ಸೈಡ್ ಹೋಗ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, 2 ಕಂಬೈನ್ಡ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ 100% ನಾವು ಅವ್ರನ್ನ ಇದ್ ಮಾಡ್ಬೋದು. ಅಥವಾ ಲ್ಯಾಂಡ್ ಅಲ್ಲಿ ಏನಾರ ಅವರು ಒಂದ್ ಸೈಡ್ ಅಲ್ಲಿ ಇಲ್ಲಿ ವಲಯ ಪಕ್ಕದಲ್ಲಿ ಏನಾರ ನಮಗೆ ನಿಧಾನವಾಗಿ ಬೇರೆ ಕಡೆಯಿಂದ ಹೋಗ್ಬಿಟ್ಟು ಕವರ್ ಮಾಡಿದ್ರೆ ಮಾತ್ರ ನಾವು ಅವ್ರನ್ನ ಕ್ಯಾಚ್ ಮಾಡ್ಬಿಟ್ಟೆ. ನೀರ್ ಒಳಗಡೆ ಅವ್ರ ತೆಪ್ಪದಲ್ಲಿ ಇದ್ದಾಗ, ನಮ್ಮ ಬೋಟ್ ಅಲ್ಲಿ ಇದ್ದಾಗ 100% ಕ್ಯಾಚ್ ಮಾಡಕ್ಕೆ ಅಲ್ಲ. ಮತ್ತೆ ಕೆಲವೊಂದು ಏನಾದ್ರು ಆರೋಪ ಅಂದ್ರೆ, ನಾವು ಫಾರೆಸ್ಟ್ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ನೋಡ್ಕೊಂಡು ಏನ್ ಬರೋದೇ ಇಲ್ಲ, ಸುಮ್ಮನೆ ಅದಕ್ಕೂ ಉತ್ತರ ಹೇಳ್ತೀನಿ. ಅದಕ್ಕೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಬ್ರು ಕಂಬೈನ್ಡ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ 100% ಸಕ್ಸಸ್ ಅಂತ ಹೇಳ್ತೀನಿ ನಾನು. ನಾವು ಹೋದಾಗ ಬೋಟ್ ತಗೊಂಡು ಇವ್ರು ಆ ಕಡೆ ದಡದಲ್ಲಿ ಹೋಗ್ಬಿಟ್ಟು ನಿಲ್ಸ್ಕೊಂಡ್ಬಿಡ್ತಾರೆ, ನಮಗೆ ಕಾಣೋದಿಲ್ಲ. ಬಂಡೀಪುರ ನಾಗರಹೊಳೆ ಅರಣ್ಯಧಾಮದಲ್ಲಿ ಸ್ಮಗ್ಲಿಂಗ್ ನಡೆಯುತ್ತಿದೆ ಅನ್ನೋದನ್ನ ಇಲ್ಲಿನ RFOನೇ ಒಪ್ಪಿಕೊಳ್ತಾರೆ. ಅವ್ರ ಮನೆ ಹಿಂಭಾಗದಲ್ಲೇ ಫಾರೆಸ್ಟ್ ಇದೆ, ಎಲ್ಲರೂ ಒಂದು ಊರು ಅಂದ್ಮೇಲೆ ಊರಿನ ಯಾವುದೇ ಕಾಡ್ನಲ್ಲಿ ನೋಡಿ, ಕಾಡ್ ಅಂಚಲ್ಲಿ ಇರ್ತಕ್ಕಂಥವ್ರು, ಈಗ ಯಾವುದೇ ಬೆಲ್ಟಿಗೆ ಹೋಗಿ ನೀವು ಕಾಡ್ ಅಂಚಲ್ಲಿ ಇದ್ದವರು ಊರ್ನಲ್ಲಿ ಎಲ್ಲರೂ ಅವ್ರವ್ರ ಜಮೀನಲ್ಲೇ ದುಡಿಬೇಕು ಅಂತೇನಿಲ್ಲ. ಇರ್ತಾರೆ ಕೆಲವರು ಅಂತ ಇದ್ದೇ ಇರ್ತಾರಲ್ಲ ಮೇಡಮ್. ಮರ ಸ್ಮಗ್ಲಿಂಗ್ ಮಾಡೋರು ಇರ್ತಾರೆ, ಕೋಚಿಂಗ್ ಮಾಡೋರು ಇರ್ತಾರೆ, ಅಥವಾ ಲ್ಯಾಂಡ್ ಗ್ರಾಬಿಂಗ್ ಮಾಡೋರು ಇರ್ತಾರೆ, ಎನ್ಕ್ರೋಚ್ಮೆಂಟ್ ಮಾಡೋರು ಇರ್ತಾರೆ. ಎಸ್ಟೇಟ್ ಸೈಡ್ ಅಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಫಾರೆಸ್ಟ್ ಲ್ಯಾಂಡ್ ನ. ಬಟ್ ಇತ್ತೀಚಿನ ನಾನು ತಿಳ್ಕೊ ಮೇಡಮ್ 2-3 ವರ್ಷಗಳಿಂದ 95% ಮೇಲೆ ಹೇಳ್ತೀನಿ ನಾನು, ತುಂಬಾ ಸ್ಮಗ್ಲಿಂಗ್ ಕಮ್ಮಿ ಆಗಿದೆ, ಕೇಸ್ಗಳು ಜಾಸ್ತಿ. ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಇಂಥ ಅಕ್ರಮ ನಡೆಯುತ್ತಿದೆ ಅಂದ್ರೆ ಇನ್ನುಳಿದ ಅರಣ್ಯಗಳ ಪಾಡೇನು ಅರಣ್ಯ ಸಚಿವರೇ? ಸದನದಲ್ಲಿ ತೋರೋ ಪೌರುಷ ಅಬ್ಬರವನ್ನ ಸ್ವಲ್ಪ ಇಲ್ಲೂ ತೋರಿಸಿ ಈ ಸ್ಮಗ್ಲರ್ಗಳ ಹೆಡೆಮುರಿ ಕಟ್ಟಿ. ಆಗ ಈ ಗಂಧದ ಗುಡಿಯಲ್ಲಿ ಮತ್ತೆ ನೆಮ್ಮದಿ ನೆಲೆಯಾಗಬಹುದು. ಈ ರೀತಿ ಪ್ರತಿದಿನ ಈ ಖದೀಮರು ಅರಣ್ಯ ಸಂಪತ್ತನ್ನು ಲೂಟಿ ಹೊಡಿತಾನೆ ಇರ್ತಾರೆ. ಇವರಿಗೆ ಅರಣ್ಯಾಧಿಕಾರಿಗಳ ಅಭಯ ಹಸ್ತ ಇರುತ್ತೆ. ಜೊತೆಗೆ ಯಾವುದೋ ಗಣ್ಯ ವ್ಯಕ್ತಿಗಳ ಕೂಡ ಕೃಪಾ ಕಟಾಕ್ಷದಿಂದಲೇ ಈ ಕೆಲಸವನ್ನು ರಾಜಾರೋಷವಾಗಿ ಮಾಡ್ತಾ ಇರ್ತಾರೆ. ಆದರೆ ಈ ಸಂಪತ್ತು ಲೂಟಿ ಹೊಡೆಯೋರ ಬಗ್ಗೆ ಮಾಧ್ಯಮಕ್ಕೆ ಗೊತ್ತಾಗುತ್ತೆ, ಆದರೆ ಅರಣ್ಯಾಧಿಕಾರಿಗಳಿಗೆ ಯಾಕೆ ಗೊತ್ತಾಗಲ್ಲ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆ. ಸರ್ಕಾರ ಈ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ.
ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 36 ಕ್ರೆಸೆಂಟ್ ರಸ್ತೆ ಶಿವಾನಂದ ಸರ್ಕಲ್ ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.